ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ವಿರುದ್ಧ ಹಲ್ಲೆ ಆರೋಪದ ಅಡಿಯಲ್ಲಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದನ್ನ ಖಂಡಿಸಿ ಇಂದು ಅಥಣಿ ಪಟ್ಟಣದಲ್ಲಿ ಸವದಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಲಕ್ಷ್ಮಣ ಸವದಿ ಅವರಿಗೆ ಬೆಂಬಲಾರ್ಥವಾಗಿ ಸಂತೋಷದಿಂದ ಮತ್ತು ಈ ಲಕ್ಷ್ಮಣ ಸವದಿ ಅವರ ವಿರುದ್ಧ ಷಡ್ಯಂತ್ರದ ಮೂಲಕ ಪ್ರಕರಣವನ್ನು ದಾಖಲಿಸಿದರ ವಿರುದ್ಧ ಸೇರಿದಂತ ಎಲ್ಲ ಲಕ್ಷ್ಮಣ ಸವದಿ ಅವರ ಅಭಿಮಾನಿ ಹಿರಿಯರಲ್ಲಿ, ಕಾರ್ಯಕರ್ತರಲ್ಲಿ, ತಮ್ಮರಲ್ಲಿ, ಶರಣಾರ್ಥಿಗಳಲ್ಲಿ ಹೇಳುತ್ತಾ ಇವತ್ತು ಒಂದು ಕೆಲಸ ಪ್ರಾರಂಭ ಆಗೈತಿ. ಅದೆಲ್ಲರಿಗೂ ಗೊತ್ತೈತಿ. ಅದೇನೈತಪ್ಪ ಅಂದ್ರೆ ಹಂಗಾರ ಮಾಡಿ ಲಕ್ಷ್ಮಣ ಸವದಿ ಅವ್ರನ್ನ ಕುಗ್ಗಿಸ್ಬೇಕು. ಮಾನಸಿಕವಾಗಿ ಕುಗ್ಗಿಸ್ತೀವಿ ಅಂದ್ರೆ ನಮಗೆಲ್ಲ ತೆರೆ ಸುಟ್ಟುಕೊಳ್ಳಕ್ ಅನುಕೂಲ ಆಗ್ತಿ ಅನ್ನೋದು ಒಂದು. ಇದು ಶಿವೈಕ್ಯಗಳ ನಾಡು ಐತಿ. ಇದು ಅಥಣಿಯ ಮುರುಗೇಂದ್ರ ಶಿವೈಕ್ಯಗಳ ಭೂಮಿ. ಇಲ್ಲಿ ಅನ್ಯಾಯ, ಅತ್ಯಾಚಾರ, ಆಕ್ರಮಣಗಳು ನಡೆಯುವುದಿಲ್ಲ. ಇದು ಬಿಹಾರ ಆಗುವುದಿಲ್ಲ, ಎಂದೂ ಆಗ್ಲಕ್ ಸಾಧ್ಯ ಇಲ್ಲ. ಅದಕ್ಕೆ ಶಿವೈಕ್ಯಗಳ ಕಳಿಸ್ಯಾರು ಯಾರನ್ನ? ಲಕ್ಷ್ಮಣ ಸವದಿ ಅವ್ರನ್ನ. ಈ ಕ್ಷೇತ್ರ ಅಭಿವೃದ್ಧಿ ಮಾಡು, ಈ ಕ್ಷೇತ್ರದ ಜನತೆ ಸೇವೆ ಮಾಡು, ಈ ಕ್ಷೇತ್ರದ ಜನತೆಯ ಪರವಾಗಿ ನೀನು ನಿಲ್ಲು ಅಂತ ಹೇಳಿ ಸಾವಿರಾರು ಕಾರ್ಯಕ್ರಮಗಳು, ಸುಮಾರು 5,000 ಕೋಟಿ ರೂಪಾಯಿ 2 ವರ್ಷದಾಗ ಯಾರು ತಂದವ್ರ ಕರ್ನಾಟಕ ರಾಜ್ಯದೊಳಗೆ ಲಕ್ಷ್ಮಣ ಸವದಿ ಅವರು. ಇದು ನೋಡಿ ಹೊಟ್ಟೆ ಕಿತ್ತಾಗಿತ್ತು. ನಿಮ್ಮ ಕ್ಷೇತ್ರದಾಗ ಕೆಲಸ ಮಾಡ್ರಿ, ನಿಮ್ಮ ಕ್ಷೇತ್ರದ ಜನರ ಕಷ್ಟಗಳು ನೋಡ್ರಿ. ಅದನ್ನೆಲ್ಲ ಬಿಟ್ಟು ಇಂಥ ಅಸ್ತವ್ಯಸ್ತವಾದಂತ ಅಸಹ್ಯಕರವಾದಂತ ಕಂಪ್ಲೇಂಟ್ ಕೊಡಿಸುದು ಮಾಡುದು, ಯಾರ ಬಡಪಾಯಿಗಳ ನೌಕರಸ್ಥರನ್ನು ಎಲ್ಲಿದ್ದಾರೆ ಅವ್ರಿಗೆ ಕಳಿಸಿ ಅವ್ರ ಕಡೆದ ಸ್ಟ್ರೈಕ್ ಮಾಡಿಸುದು, ಅವ್ರ ಹಟ್ಟಿ ಮೇಲೆ ಕಾಲಿಡುವಂತ ಗೋಜಿಗೆ ಹೋಗಬೇಡ್ರಿ. ಇದು ರಾಜಕಾರಣ ಅಲ್ಲ. ಇಂಥ ರಾಜಕಾರಣ ಮಾಡಬೇಡ್ರಿ. ನೀವು ಲಕ್ಷ್ಮಣ ಸವದಿ ಅವರಿಗೆ ಏನು ಮಾಡ್ಲಿಕ್ಕಾಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ಲಕ್ಷ್ಮಣ ಸವದಿ ಅವರಲ್ಲಿ ಜನರ ಬಗ್ಗೆ ಕಳಕಳಿ ಐತಿ, ರೈತರ ಕಣ್ಣೊರೆಸುವಂತ ಶಕ್ತಿ ಐತಿ. ತಮ್ಮ ಮನ ಧನದಿಂದ ತಮ್ಮ ಶರೀರವನ್ನ, ಮನಸ್ಸನ್ನ ಎಲ್ಲ ಕೂಡಿ ಅಥಣಿ ಕ್ಷೇತ್ರ ಜನತೆಗೆ ಅರ್ಪಿಸಿಕೊಂಡವರು ಲಕ್ಷ್ಮಣ ಸವದಿ ಅವರು. ಇದು ನಿಮಗೆ ಗೊತ್ತಿರಲಿ. ಇದು ಗೊಂಡಾಗಿಡಿ ಪ್ರದೇಶ ಆಗುದಿಲ್ಲ. ಇದನ್ನ ಭಯಪೀಡಿತ ಪ್ರದೇಶ ಮಾಡ್ಬೇಕಂತ ನೀವೇನು ಹೊಂಟ್ರಿ. ಜನರ ಹಂಚಿಕೆ ಹಣ ಸ್ವಲ್ಪ ಸುಮ್ಮನೆ ಜನರಲ್ಲಿ ಬಹಳ. ಈಗ ಡಿವೈಎಸ್ಪಿ ಸಾಹೇಬರು ಬರ್ತಾರೋ, ಅವ್ರ ಮನವಿ ತೋತಾರೋ, ಅವ್ರು ಬರ್ತಾರೋ, ನಾ ಮಾತಾಡ್ತಾನೋ, ಅವ್ರ ಮನವಿ ಅರ್ಪಿಸಿದ ನಂತರ ಸಾಹುಕಾರು ತಮ್ಗೆ ಫೋನಿನ ಮೂಲಕ ಒಂದು ಸಂದೇಶ ಕೊಡ್ತಾರೆ. ಅದನ್ನ ಕೇಳ್ಕೊಂಡು ನಾವೆಲ್ಲ ಶಾಂತ ರೀತಿಯಿಂದ ಮಾಡಿದೀವಿ. ಅಥಣಿ ಭಯ ಉತ್ಪಾದನೆ ಇಲ್ಲಿ ಆಗುದಿಲ್ಲ. ಇಲ್ಲಿ ಜನರಿಗೆ ಹಂಚಿಕೆ ಮೂಡುದಿಲ್ಲ. ಯಾಕೆ ಮೂಡುದಿಲ್ಲಪ್ಪ ಅಂದ್ರೆ ಇಲ್ಲಿ ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಅವರು ಶಾಂತ, ಶಿಸ್ತುಬದ್ಧವಾಗಿ ಅಭಿವೃದ್ಧಿಯ ಸಲುವಾಗಿ ಕೆಲಸ ಮಾಡ್ಲತ್ತಾರು. ಎಂತ ಸಹಕಾರ ರಂಗದಲ್ಲಿ ಹಲವಾರು ಕಾರ್ಯಗಳನ್ನು ಮಾಡಿದ್ರಿಂದ, ಡಿಸಿಸಿ ಬ್ಯಾಂಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ರಿಂದ, ಸಹಕಾರ ರಂಗದಲ್ಲಿ ಹಲವಾರು ಜನಪರ ಯೋಜನೆಗಳು ತಂದಿದ್ದು. ಹಟ್ಟಿ ಕಿಚ್ಚು ನಿಂತ ಲಕ್ಷ್ಮಣ ಸವದಿ ಅವರನ್ನು ಹೆಂಗರೆ ಮಾಡಿ ಮುಗಿಸ್ಬೇಕು ಅಂತೇನು ಹೊಂಟ್ರಿ. ಅದಕ್ಕೆ ನಮ್ಗೆ ಧಿಕ್ಕಾರ ಐತಿ. ಅದಕ್ಕೆ ತಮ್ಮಲ್ಲಿ ನಾವು ಈ ಮೂಲಕ ಕೇಳಿಕೊಳ್ಳುವುದು ಏನಂದ್ರ ಶಾಂತ ರೀತಿಯಿಂದ ಜನರ ಸೇವೆ ಮಾಡ್ರಿ, ಜನರ ಕಷ್ಟಗಳಿಗೆ ಒತ್ತು ಕೊಡ್ರಿ. ಅದನ್ನೆಲ್ಲ ಬಿಟ್ಟ ರಾಜಕಾರಣ, ಜನರಲ್ಲಿ ಅಜ್ಜಿಕೆ ಹೊಡಿಸೋದು, ಗುಂಡಾಗಿರಿ ಮಾಡುವುದು, ಎಲ್ಲ ರೀತಿಯ ಆಕ್ರಮಣಗಳನ್ನು ಮಾಡುವುದು ರಾಜಕಾರಣ ಅಲ್ಲ. ಯಾಕಂದ್ರ ಇದು ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಡೆಯುವಂತ ಭಾರತ. ಈ ಪ್ರಬುದ್ಧ ಭಾರತವನ್ನ ಯಾರಿಗೂ ಕೆಡಿಸ್ಲಿಕ್ಕಾಗುದಿಲ್ಲ. ಅದಕ್ಕೆ ನಾವು ಪ್ರಜಾಪ್ರಭುತ್ವದ ಹರಿಯೊಳಗ ಕೆಲಸಗಳನ್ನು ಮಾಡಬೇಕಾಗ್ತಿ. ಜನಪ್ರತಿನಿಧಿಗಳಿದ್ದವರು, ಎಲ್ಲ ಕಾರ್ಯಕರ್ತರಿದ್ದವರು. ಆ ನಿಟ್ಟಿನೊಳಗ ನಮ್ಮ ಕಾರ್ಯಕರ್ತರು, ಲಕ್ಷ್ಮಣ ಸವದಿ ಅವರ ಅಭಿಮಾನಿಗಳು ಇವತ್ತು ಅತ್ಯಂತ ಶಾಂತ ರೀತಿಯಿಂದ ಮತ್ತು ಶಿಸ್ತುಬದ್ಧವಾಗಿ ಈ ಪ್ರಕರಣ ಕೊಟ್ಟೈತಿ. ಇದನ್ನು ರದ್ದುಪಡಿಸಿದ ಸರ್ಕಾರಕ್ಕೆ ಒತ್ತಾಯಿಸುತ್ತಲಾಗಿ ಇವತ್ತೇನು ಕೂಡಿದೀವು. ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದ ಹೇಳುತ್ತಾ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಶಿವಯೋಗಿ ವೃತ್ತದವರೆಗೆ ಬೃಹತ್ ರ್ಯಾಲಿ ಮಾಡುವ ಮೂಲಕ ಸುಳ್ಳು ಪ್ರಕರಣವನ್ನ ಕೂಡಲೇ ಹಿಂಪಡೆಯುವಂತೆ ಒತ್ತಾಯ ಮಾಡಿದ್ರು. ಇದು ರಾಜಕೀಯ ನಾಯಕರ ಷಡ್ಯಂತ್ರ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮನ್ನ ಮಣಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ರಾಜಕೀಯವಾಗಿ ಸವದಿಯ ಹೆಸರು ಹಾಳು ಮಾಡೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಮಾಡಿರುವಂತಹ ಸಂಚಿದು ಅಂತ ಹೇಳಿ ಪ್ರತಿಭಟನಾಕಾರರು ಧಿಕ್ಕಾರಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕೇಂದ್ರೀಯ ವಿದ್ಯಾಲಯ ಆಗ್ಬೇಕಾದ್ರೆ ಅದಕ್ಕೆ ಏನೇನು ಶ್ರಮ ಪಟ್ಟ ಅನ್ನೋದು ಅವರಿಗೆ ಗೊತ್ತ. ಅದ್ರ ವಿರುದ್ಧನೂ ಸಹಿತ ಕೆಲವೊಂದು ಪಟ್ಟು ಬಂದು ಹಿತಾಸಕ್ತಿಗಳು ಅವ್ರು ಮಾಡಿಲ್ಲ ಅಂತ ಹೇಳಿ ಲಕ್ಷ್ಮಣ ಸೌಕರ್ಗೆ
ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.